ನಮಸ್ಕಾರ. ಸಹಸ್ರನಾಮ ಕ್ಲಾಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಹೊಸ ವಿಚಾರ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂದರೆ, ನಾವು ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವಾಗ ಶ್ರೀರಾಮ ರಾಮ ರಾಮೇತಿ ಈ ಒಂದು ಶ್ಲೋಕವನ್ನು 3 ಸಲ ಪಾರಾಯಣ ಮಾಡ್ತೀವಿ. 3 ಸಲ ಪಾರಾಯಣ ಮಾಡಿ ಕೊನೆಯದಾಗಿ ರಾಮನಾಮ ವರಾನನ ಓಂ ನಮ ಇತಿ ಅಂತ ಮುಗಿಸ್ತೀವಿ. ಹಾಗೆ ಈ ಒಂದು ಶ್ಲೋಕನ 3 ಸಲ ಹೇಳಿದರೆ ಕಂಪ್ಲೀಟ್ ವಿಷ್ಣು ಸಹಸ್ರನಾಮವನ್ನು ಹೇಳ್ದಷ್ಟೇ ಫಲಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗತ್ತೆ. ಅಂದರೆ ರಾಮ ಅಂದರೆ 1000 ನಾಮಗಳಿಗೆ ಹೇಗೆ ಸಮ? ಇದು ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಗಣಿತದ ಪ್ರಕಾರ ಕೂಡ ಪ್ರೂವ್ ಆಗಿದೆ. ಇದರ ಹಿಂದೆ ಕಟಪಯಾದಿ ಸಂಖ್ಯಾ ಪದ್ಧತಿ ಎಂಬ ಪ್ರಾಚೀನ ಭಾರತೀಯ ಗಣಿತದ ರಹಸ್ಯವಿದೆ. ಸಂಸ್ಕೃತದಲ್ಲಿ ಅಕ್ಷರಗಳಿಗೆ ನಿರ್ದಿಷ್ಟ ಅಂಕಿಗಳನ್ನು ನೀಡಲಾಗುತ್ತದೆ. ಇದರ ಪ್ರಕಾರ ರಾಮ ಪದವನ್ನು ಬಿಡಿಸಿ ನೋಡಿದಾಗ ಮ್ಯಾಥಮೆಟಿಕಲ್ ರಿಸರ್ಚ್ ಪ್ರಕಾರ ಇದು ಪ್ರೂವ್ ಆಗಿರೋದು. ಅಂದರೆ ಆಧ್ಯಾತ್ಮಿಕವಾಗಿ ಮಾತ್ರ ಅಲ್ಲ, ಗಣಿತದ ಪ್ರಕಾರ ಕೂಡ ಇದು ಪ್ರೂವ್ ಆಗಿದೆ. ಅದು ಹೇಗೆ ಅಂತ ನೋಡೋಣ. ರ ಸಂಸ್ಕೃತದ ವ್ಯಂಜನಗಳಲ್ಲಿ ಯ ರ ಲ ವ ಈ ಒಂದು ಸಾಲಿನಲ್ಲಿ ರ ಅಕ್ಷರವು 2ನೇ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ನೋಡಿ, ಇಲ್ಲಿ 2ನೇ ಅಕ್ಷರ ರ ಆಗಿದೆ ಅಲ್ವಾ. ಈಗ ನೆಕ್ಸ್ಟ್ ಮಾ ಅಕ್ಷರ ನೋಡೋಣ. ಮಾ ಅಕ್ಷರವು ಅಂದರೆ ಪ ಫ ಬ ಭ ಮ ಈ ಒಂದು ಸಾಲಿನಲ್ಲಿ ಮಾ ಅಕ್ಷರವು 5ನೇ ಸಂಖ್ಯೆಯನ್ನು ಪ್ರತಿನಿಧಿಸುತ್ತದೆ. ನೋಡಿ, ಪ ಪ ಭ ಬ ಮ 5ನೇ ಅಕ್ಷರ ಮ ಆಗಿದೆ. ಈಗ ಗಣಿತದ ಪ್ರಕಾರ ರಾಮ ರ ಪ್ಲಸ್ ಮ ಅಂದರೆ 2 × 5 = 10. ವಿಷ್ಣು ಸಹಸ್ರನಾಮ ಶ್ಲೋಕದಲ್ಲಿ ರಾಮ ರಾಮ ರಾಮೇತಿ ಎಂದು 3 ಬಾರಿ ರಾಮನಾಮವನ್ನು ಹೇಳಲಾಗಿದೆ. ಅಂದರೆ ನಾವು ಈ ಸಂಖ್ಯೆಗಳನ್ನು ಒಂದಕ್ಕೊಂದು ಗುಣಿಸಬೇಕು. ಅಂದರೆ 10 × 10 × 10 = 1000. ಅದು ಹೇಗೆ ಅಂದರೆ 10 × 10 100, 100 × 10 = 1000. ಹೀಗೆ 3 ಬಾರಿ ರಾಮ ಎಂದು ಸ್ಮರಿಸಿದಾಗ ಗಣಿತದ ಲೆಕ್ಕಾಚಾರದ ಪ್ರಕಾರ ಅದರ ಮೌಲ್ಯ 1000 ಆಗುತ್ತದೆ. ಇದೇ ಕಾರಣಕ್ಕೆ 3 ಬಾರಿ ರಾಮ ಎಂದರೆ ವಿಷ್ಣುವಿನ 1000 ನಾಮಗಳನ್ನು ಜಪಿಸಿದಷ್ಟೇ ಪುಣ್ಯ ಸಿಗುತ್ತದೆ ಎಂದು ಶಿವನು ಸ್ವತಃ ಪಾರ್ವತಿಗೆ ಹೇಳಿರೋದು. ಇದನ್ನೆಲ್ಲ ಇದು ಗಣಿತಶಾಸ್ತ್ರದ ಪ್ರಕಾರ ಹೀಗೆ ಉಲ್ಲೇಖಿಸಲಾಗಿದೆ. ಇದಕ್ಕೆ ಹೇಳೋದು ರಾಮ ಅಂದರೆ 1000 ನಾಮಗಳಿಗೆ ಸಮ ಅಂತ. ಈ ಒಂದು ಕಾರಣಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಬರುವ ಶ್ರೀರಾಮ ರಾಮ ರಾಮೇತಿ ಶ್ಲೋಕವನ್ನು 3 ಸಲ ಹೇಳಿದರೆ ಇಡೀ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿದಷ್ಟೇ ಫಲ ಸಿಗುತ್ತೆ ಅಂತ ಹೇಳಲಾಗತ್ತೆ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ರಿಲೇಷನ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.